ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ಗೆ ಹತ್ತಿರ ಇದ್ರೆ ಮುಖ್ಯಮಂತ್ರಿ ಸ್ಥಾನ ಸಿಗೋದು ಗ್ಯಾರಂಟಿನಾ, ಅಥವಾ ಜನರಿಗೆ ಹತ್ತಿರ ಇರುವ ನಾಯಕರಿಗೆ ಕಾಂಗ್ರೆಸ್ ಹೈಕಮಾಂಡ್ ಮಣೆ ಹಾಕುತ್ತಾ? ಕೇರಳ ಮುಖ್ಯಮಂತ್ರಿ ಆಯ್ಕೆ ವಿಚಾರದಲ್ಲಿ ನಡೆದಂತಹ ಬೆಳವಣಿಗೆಗಳು ಕರ್ನಾಟಕ ರಾಜಕಾರಣದಲ್ಲೂ ಇಂಥದೊಂದು ಚರ್ಚೆಯನ್ನ ಹುಟ್ಟಾಕಿವೆ. ಎಐಸಿಸಿ ಸಂಘಟನಾ ಕಾರ್ಯದರ್ಶಿಯಾಗಿರುವಂತಹ ಕೇರಳದ ಕೆ.ಸಿ. ವೇಣುಗೋಪಾಲ್ ಕಾಂಗ್ರೆಸ್ ಪಕ್ಷದಲ್ಲಿ ಅಂತಿಮ ತೀರ್ಮಾನ ಕೈಗೊಳ್ಳುವಂತಹ ಸ್ಥಾನದಲ್ಲಿರುವ ರಾಹುಲ್ ಗಾಂಧಿ ಅವರಿಗೆ ಕೆ.ಸಿ. ವೇಣುಗೋಪಾಲ್ ಒಂಥರ ಕಿವಿ ಕಣ್ಣು ಕೈ ಇದ್ದಂತೆ ಅಂತಾನೆ ಹೇಳಲಾಗುತ್ತೆ. ರಾಹುಲ್ ಗಾಂಧಿ ಅವರ ಪರಮಾಪ್ತ ಅಂತ ಹೇಳಲಾಗುತ್ತೆ. ಆದರೂ ಕೆ.ಸಿ. ವೇಣುಗೋಪಾಲ್ ಅವರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಪರಿಗಣನೆ ಮಾಡಿಲ್ಲ. ಹಾಗಾದ್ರೆ ಕರ್ನಾಟಕದ ವಿಷಯಕ್ಕೆ ಬಂದ್ರೆ ಹೈಕಮಾಂಡ್ ನನ್ನ ಜೊತೆ ಇದೆ ಅಂತ ನಂಬಿಕೊಂಡಿರುವಂತಹ ಡಿ.ಕೆ. ಶಿವಕುಮಾರ್ ಅವರ ಭವಿಷ್ಯ ಏನು? ಇದನ್ನ ಹೇಳೋದೇ ಇವತ್ತಿನ ವಿಡಿಯೋದ ವಿಶೇಷ. ವಿಡಿಯೋವನ್ನ ಪೂರ್ತಿ ನೋಡಿ. ಅದಕ್ಕೂ ಮೊದಲು ಒಂದು ಮನವಿ, ನೀವಿನ್ನು ಬುಕ್ಕಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ಹೈಕಮಾಂಡ್ ನಾಯಕರ ಜೊತೆ ನೇರ ಸಂಪರ್ಕ, ಎಐಸಿಸಿಯಲ್ಲಿ ಪ್ರಭಾವ, ಪಕ್ಷ ಸಂಘಟನೆಯಲ್ಲಿ ದೊಡ್ಡ ಪಾತ್ರ ಎಲ್ಲ ಇದ್ರೂ ಕೂಡ ಮುಖ್ಯಮಂತ್ರಿ ಹುದ್ದೆ ವಿಚಾರ ಬಂದಾಗ ಕೆ.ಸಿ. ವೇಣುಗೋಪಾಲ್ ಅವರ ಕತೆ ಏನಾಯ್ತು ನೋಡಿ. ಕೇರಳದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ನೋಡಿದ್ದು ಹೈಕಮಾಂಡ್ಗೆ ಹತ್ತಿರ ಇರುವಂತ ನಾಯಕ ಯಾರು ಅನ್ನೋದನ್ನಲ್ಲ, ಜನರಿಗೆ ಹತ್ತಿರ ಇರುವಂತಹ ನಾಯಕ ಯಾರು ಅನ್ನೋದನ್ನ. ಜನರಿಗೆ ಹತ್ತಿರ ಇರುವ ನಾಯಕ ಯಾರು ಎನ್ನುವ ವಿಚಾರದಲ್ಲಿ ಕೆ.ಸಿ. ವೇಣುಗೋಪಾಲ್ ಬದಲು ಜನಪರ ಇಮೇಜ್ ಹೊಂದಿರುವಂತಹ ವಿ.ಡಿ. ಸತೀಶನ್ ಹೆಸರು ಮುಂದಕ್ಕೆ ಬಂತು. ಅದರಿಂದಾಗಿ ವಿ.ಡಿ. ಸತೀಶನ್ ಅವರನ್ನ ಕೇರಳದ ಮುಖ್ಯಮಂತ್ರಿಯನ್ನಾಗಿ ಕಾಂಗ್ರೆಸ್ ಹೈಕಮಾಂಡ್ ಆಯ್ಕೆ ಮಾಡಿತು. ಈಗ ಇದೇ ಪ್ರಶ್ನೆ ಕರ್ನಾಟಕದ ರಾಜಕಾರಣದಲ್ಲೂ ಚರ್ಚೆ ಆಗ್ತಿದೆ. ಕರ್ನಾಟಕದಲ್ಲಿ ನಡೀತಿದ್ದಂತಹ ನಾಯಕತ್ವ ಬದಲಾವಣೆ ವಿಷಯಕ್ಕೆ ಇದು ತಳುಕು ಹಾಕೊಂಡಿದೆ. ಕಾಂಗ್ರೆಸ್ ಹೈಕಮಾಂಡ್ ಈಗ ಯಾವ ನಿರ್ಧಾರ ಮಾಡುತ್ತೆ ಅನ್ನುವಂಥ ಚರ್ಚೆ ಹುಟ್ಕೊಂಡಿದೆ. ಡಿ.ಕೆ. ಶಿವಕುಮಾರ್ ಬಹಳ ದಿನಗಳಿಂದ ಮುಖ್ಯಮಂತ್ರಿ ಆಗಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ. ಅದೇ ರೀತಿ ಬಹಳ ದಿನಗಳಿಂದ ಒಂದು ಪೊಲಿಟಿಕಲ್ ನರೇಷನ್ ಅನ್ನ ಕಟ್ಟಲಿಕ್ಕೆ ಹೊರಟಿದ್ದಾರೆ. ಕಾಂಗ್ರೆಸ್ ಕಷ್ಟದಲ್ಲಿದ್ದಾಗ ನಾನು ಪಕ್ಷದ ಪರ ನಿಂತಿದ್ದೆ, ಗುಜರಾತಿನ ರಾಜ್ಯಸಭಾ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸಲಿಕ್ಕೆ ಮುಂದಾಗಿದ್ದರಿಂದ ನನ್ನ ವಿರುದ್ಧ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ದಾಖಲಾಯಿತು. ಅದರಿಂದಾಗಿ ನಾನು ಜೈಲಿಗೆ ಹೋಗಬೇಕಾಗಿ ಬಂತು. ಜೈಲಿಗೆ ಹೋದಾಗಲೂ ಕೂಡ ನಾನು ಯಾವುದೇ ಕಾಂಗ್ರೆಸ್ ನಾಯಕರನ್ನ ಹೆಸರನ್ನ ಹೇಳದೆ ಎಲ್ಲರನ್ನ ಬಚಾವ್ ಮಾಡಿದೆ. ಇಷ್ಟೇ ಅಲ್ಲ, ಪಕ್ಷಕ್ಕಾಗಿ ಹಣ, ಶಕ್ತಿ, ಸಂಘಟನೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡಿದ್ದೀನಿ. 2023ರಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲ್ಲಲಿಕ್ಕೆ ನನ್ನದೇ ಆದಂತಹ ಪ್ರಮುಖ ಕೊಡುಗೆ ಇದೆ. ಅದರಿಂದ ಹೈಕಮಾಂಡ್ ನನ್ನ ಪರ ಇದೆ ಅನ್ನುವಂತಹ ಪೊಲಿಟಿಕಲ್ ನರೇಷನ್ ಅನ್ನ ಕಟ್ಟಲಿಕ್ಕೆ ಡಿ.ಕೆ. ಶಿವಕುಮಾರ್ ಪ್ರಯತ್ನಿಸ್ತಿದ್ದಾರೆ. ಇನ್ನೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜನನಾಯಕ ಅನ್ನೋದರಲ್ಲಿ ಅನುಮಾನ ಇಲ್ಲ. ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕನಿಷ್ಠ 170ರಿಂದ 180 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಿದ್ದರಾಮಯ್ಯ ಅವರ ಪ್ರಭಾವ ದಟ್ಟವಾಗಿದೆ. ಸಿದ್ದರಾಮಯ್ಯ ಅವರ ಬೆನ್ನಿಗಿರುವಂತಹ ಅಹಿಂದ ಮತವರ್ಗ, ಅವರು ಮುಖ್ಯಮಂತ್ರಿಯಾಗಿ ಹಣಕಾಸು ಸಚಿವರಾಗಿ ಕೊಟ್ಟಿರುವಂತಹ ಜನಪರ ಯೋಜನೆಗಳು, ಅವರಿಗಿರುವಂತಹ ಗ್ರಾಮೀಣ ಸಂಪರ್ಕ, ಈ ಎಲ್ಲ ಕಾರಣಗಳಿಗಾಗಿ ಸಿದ್ದರಾಮಯ್ಯ ಅವರನ್ನ ಕಾಂಗ್ರೆಸ್ ಹೈಕಮಾಂಡ್ ನಗಣ್ಯ ಮಾಡುವ ಸ್ಥಿತಿಯಲ್ಲಿ ಇಲ್ಲ. ಪರಿಸ್ಥಿತಿ ಹೀಗಿರೋದ್ರಿಂದ, ಅಂದ್ರೆ ಡಿ.ಕೆ. ಶಿವಕುಮಾರ್ ಹೈಕಮಾಂಡ್ ಬೆಂಬಲ ಇದೆ ಅಂತ ಹೇಳ್ಕೊಳ್ತಿರೋದ್ರಿಂದ, ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರಿಗೆ ಜನಬೆಂಬಲ ಇರೋದ್ರಿಂದ ಕಾಂಗ್ರೆಸ್ ಹೈಕಮಾಂಡ್ ಈಗ ನಾಯಕತ್ವ ಬದಲಾವಣೆ ವಿಷಯದಲ್ಲಿ ಏನ್ ಮಾಡಬಹುದು? ಇದೇ ಈಗ ಅತ್ಯಂತ ಕುತೂಹಲವನ್ನು ಮೂಡಿಸಿರುವಂತಹ ಪ್ರಶ್ನೆ. ಕಾಂಗ್ರೆಸ್ ಹೈಕಮಾಂಡ್ ಅಂತಿಮವಾಗಿ ಏನ್ ನೋಡುತ್ತೆ? ಹೈಕಮಾಂಡ್ ನಾಯಕರ ಜೊತೆಗೆ ಯಾರು ಹೇಗಿದ್ದಾರೆ, ಎಷ್ಟು ಪ್ರಭಾವಿ ಅನ್ನೋದನ್ನ, ಅಥವಾ ಗ್ರಾಸ್ ರೂಟ್ನಲ್ಲಿ ಇರುವಂತಹ ಜನಪ್ರಿಯತೆಯನ್ನು, ಕೇರಳದಲ್ಲಿ ಮುಖ್ಯಮಂತ್ರಿಯನ್ನ ಆಯ್ಕೆ ಮಾಡುವ ವಿಷಯಕ್ಕೆ ಸಂಬಂಧಿಸಿದಂತೆ ಅನುಸರಿಸಿದ ಮಾದರಿಯನ್ನ ನೋಡ್ತಾ ಇದ್ರೆ ಚಿತ್ರಣ ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ಯಾರೇ ಆಗಲಿ ಹೈಕಮಾಂಡ್ಗೆ ಹತ್ತಿರ ಇದ್ರೆ ಸಾಲಲ್ಲ, ಅವರು ಜನರ ಹತ್ತಿರ ಇರಬೇಕು ಅಂತ.
ಇದೇ ಲಾಜಿಕ್ಕನ್ನು ಕರ್ನಾಟಕದಲ್ಲೂ ಅನ್ವಯ ಮಾಡಿದರೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯುವಂತಹ ಎಲ್ಲ ಸಾಧ್ಯತೆಗಳು ಇವೆ. ಹಾಗಂತೇಳಿ ಡಿ ಕೆ ಶಿವಕುಮಾರ್ ಅವರನ್ನ ನಗಣ್ಯ ಮಾಡಲಿಕ್ಕೆ ಸಾಧ್ಯನಾ ಅಂದರೆ ಅದು ಕೂಡ ಸಾಧ್ಯ ಇಲ್ಲ. ಡಿ ಕೆ ಶಿವಕುಮಾರ್ ಅವರ ದೊಡ್ಡ ಬಲ ಏನು ಅಂದರೆ ಸಂಘಟನೆ ಮೇಲೆ ಹಿಡಿತ, ಹಣಕಾಸು ನಿರ್ವಹಣೆ, ಪಕ್ಷದ ಕಠಿಣ ಸಂದರ್ಭಗಳಲ್ಲಿ ಅವರು ತೋರಿದಂತಹ ನಿಷ್ಠೆ, ಇವೆಲ್ಲ ನಿಜ. ಆದರೂ ಸಾಮಾನ್ಯವಾಗಿ ಯಾವುದೇ ಪಕ್ಷ, ಯಾವುದೇ ನಾಯಕನಿಗೆ ಪಕ್ಷವನ್ನ ಗೆಲ್ಲಿಸುವ ಸಾಮರ್ಥ್ಯ ಇದೆಯೋ ಇಲ್ವೋ ಅನ್ನೋದನ್ನ ನೋಡುತ್ತೆ. ರಾಜಕಾರಣದಲ್ಲಿ ಇದು ಸಹಜ. ಈಗ ನಾಯಕತ್ವ ಬದಲಾವಣೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೂಡ 2028 ವಿಧಾನಸಭಾ ಚುನಾವಣೆಗೆ ಮತ್ತೆ ಪಕ್ಷವನ್ನ ಅಧಿಕಾರಕ್ಕೆ ತರುವಂತಹ ಸಾಮರ್ಥ್ಯ ಯಾರಿಗಿದೆ ಅಂತ ನೋಡುವ ಎಲ್ಲ ಸಾಧ್ಯತೆಗಳು ಇರ್ತವೆ. ಅಂದ್ರೆ ಸಿದ್ದರಾಮಯ್ಯ ಅವರನ್ನ ಮುಂದುವರಿಸಿದ್ರೆ ಸರಿಯೋ ಅಥವಾ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶವನ್ನ ಕೊಟ್ಟರೆ ಸರಿಯೋ ಅಂತ ನೋಡುತ್ತೆ. ಒಂದ್ ಕಡೆ ಗೆಲ್ಲುವ ಸಾಮರ್ಥ್ಯ, ಇನ್ನೊಂದು ಕಡೆ ಪಕ್ಷ ನಿಷ್ಠೆ. ಇವುಗಳ ಪೈಕಿ ಕಾಂಗ್ರೆಸ್ ಹೈಕಮಾಂಡ್ ಯಾವುದನ್ನ ಆಯ್ಕೆ ಮಾಡಿಕೊಳ್ಳುತ್ತೆ ಅನ್ನೋದು ಸದ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಕೇಳಿಬಳ್ತಿರುವಂತಹ $1 ಮಿಲಿಯನ್ ಪ್ರಶ್ನೆ. ಕೆ.ಸಿ. ವೇಣುಗೋಪಾಲ್ ಪ್ರಕರಣ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ರೀತಿಯಲ್ಲಿ ಎಚ್ಚರಿಕೆ, ಒಂದು ರೀತಿಯಲ್ಲಿ ಪಾಠ. ಅದೇನು ಅಂದರೆ ಹೈಕಮಾಂಡ್ ಹತ್ರ ಇದ್ದರೆ ಸಾಲಲ್ಲ, ಜನರ ಬಳಿ ಇರಬೇಕು ಅಂತ. ಬಹುಶಃ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಅತ್ಯಂತ ನಿರ್ಣಾಯಕ ಪಾತ್ರ ವಹಿಸುವಂಥ ಸಂಗತಿ ಅಂದರೆ ಇದೆ ಅಂತ ಅನಿಸುತ್ತೆ. ಹಾಗಾದರೆ ನಿಮ್ಮ ಅಭಿಪ್ರಾಯ ಏನು? ಕಾಂಗ್ರೆಸ್ ಮತ್ತೆ ಸಿದ್ದರಾಮಯ್ಯ ಅವರನ್ನೇ ಮುಂದುವರಿಸುತ್ತಾ ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡುತ್ತಾ? ಕೇರಳ ಮಾದರಿ ಕರ್ನಾಟಕದಲ್ಲೂ ರಿಪೀಟ್ ಆಗುತ್ತಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.